These days, very few homes are obeying God's command and doing everything according to His will. ಈ ದಿನಗಳಲ್ಲಿ ಕೆಲವೇ ಕುಟುಂಬಗಳು ಆತನ ಆಜ್ಞೆಯನ್ನು ಪಾಲಿಸುತ್ತಾ ಆತನ ಚಿತ್ತವನ್ನು ಮಾಡುತ್ತಿವೆ. But today the Lord has come to bring you all to His fold. ಇಂದು ದೇವರು ನಿಮ್ಮೆಲ್ಲರನ್ನು ತನ್ನ ಮಡಿಲಿಗೆ ತರಬೇಕೆಂದು ಬಂದಿದ್ದಾನೆ. So my brothers, my sisters, ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ, to have a happy home, ಸಂತೋಷವುಳ್ಳ ಮನೆ ನಿಮ್ಮ ಮನೆಯಾಗಬೇಕಾದರೆ, as Saul accepted Jesus as his Savior, you also accept Him wherever you are sitting. ಸೌಲನು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದಂತೆ ನೀವು ಎಲ್ಲೇ ಕುಳಿತಿದ್ದರೂ ಕೂಡ ಆತನನ್ನು ಅಂಗೀಕರಿಸಿರಿ. When He comes into your heart, ಆತನು ನಿಮ್ಮ ಹೃದಯಕ್ಕೆ ಬಂದಾಗ you will be a blessed person. ನೀವು ಆಶೀರ್ವಾದ ಹೊಂದಿದ ವ್ಯಕ್ತಿಯಾಗುವಿರಿ. Hallelujah. Hallelujah. Today we are going to see the message from Psalm 23. ಈ ದಿನ ನಾವು ಕೀರ್ತನೆಗಳು 23ನೇ ಅಧ್ಯಾಯದ ಸಂದೇಶವನ್ನು ಕೇಳಲಿದ್ದೇವೆ. Every one of us know this song by heart. ನಮಗೆಲ್ಲರಿಗೂ ಈ ಕೀರ್ತನೆ ಬಾಯಿಪಾಠವಾಗಿ ಬರುತ್ತದೆ. We teach our children this psalm first. ಮಕ್ಕಳಿಗೆ ಮೊದಲು ಹೇಳಿಕೊಡುವ ಕೀರ್ತನೆಯೇ ಇದು. But we don't understand anything from this psalm. ಆದರೆ ಅವರಿಗೆ ಇದರಲ್ಲಿ ಯಾವುದೂ ಅರ್ಥವಾಗುವುದಿಲ್ಲ. And the parents also do not understand what is there in that psalm. ಹೆತ್ತವರಿಗೆ ಕೂಡ ಆ ಕೀರ್ತನೆಯಲ್ಲಿ ಏನಿದೆ ಎಂಬುದಾಗಿ ಸರಿಯಾಗಿ ಗೊತ್ತಿರುವುದಿಲ್ಲ. But as I was praying that what should be given to your children, O Father, ನಾನು ಈ ದಿನ ನಿನ್ನ ಮಕ್ಕಳಿಗೆ ಏನನ್ನು ಕೊಡಲಿ ದೇವರೇ ಎಂಬುದಾಗಿ ಪ್ರಾರ್ಥಿಸುತ್ತಾ ಇರುವಾಗ He has told me something about this psalm. ಈ ಕೀರ್ತನೆಯ ಬಗ್ಗೆ ಏನೋ ದೇವರು ನನಗೆ ಹೇಳಿದರು. The great things from this psalm. ಈ ಕೀರ್ತನೆಯಲ್ಲಿರುವ ಮಹತ್ತಾದ ಸಂಗತಿಯನ್ನು. This has been written by King David. ಇದು ಅರಸನಾದ ದಾವೀದನಿಂದ ಬರೆಯಲ್ಪಟ್ಟ ಕೀರ್ತನೆಯಾಗಿದೆ. The Lord says, ದೇವರು ಹೇಳುತ್ತಾನೆ, He is a man after my own heart. ಅವನು ನನ್ನ ಮನಸ್ಸಿಗೆ ಒಪ್ಪುವ ವ್ಯಕ್ತಿ. With all his love towards God, he has written this psalm. ದೇವರ ಕಡೆಗಿನ ಅಪಾರವಾದ ಪ್ರೀತಿಯಿಂದ ಅವನು ಈ ಕೀರ್ತನೆಯನ್ನು ಬರೆದಿದ್ದಾನೆ. What are the good things we see in this psalm? ಈ ಕೀರ್ತನೆಯಲ್ಲಿ ನಾವು ನೋಡುವ ಉತ್ತಮವಾದ ಸಂಗತಿಗಳೇನು? If you read Psalm 23 verse 3, ಕೀರ್ತನೆಗಳು 23 3ನೇ ವಚನವನ್ನು ನಾವು ಓದುವುದಾದರೆ, there we see the Lord restorer of soul. ಅಲ್ಲಿ ನಾವು ನೋಡುತ್ತೇವೆ ದೇವರು ನಮ್ಮ ಪ್ರಾಣವನ್ನು ಜೀವಿಸ ಮಾಡುವನು. He restores my soul. ಆತನು ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡುವನು. We face many darkness in our lives. ನಮ್ಮ ಜೀವಿತದಲ್ಲಿ ನಾವು ಬಹಳ ಅಂಧಕಾರವನ್ನು ಎದುರಿಸುತ್ತೇವೆ. We don't have righteous life at all. ನೀತಿಯುಳ್ಳ ಜೀವಿತ ನಮ್ಮಲ್ಲಿಲ್ಲ. That's why we go through darkness in our lives. ಆದ್ದರಿಂದ ನಾವು ಅಂಧಕಾರವನ್ನು ಹಾದು ಹೋಗುತ್ತೇವೆ. The devil is there to give all sorts of problems, all sorts of misunderstandings in the families, and so many problems. That's why we are in darkness. ಎಲ್ಲಾ ರೀತಿಯ ತೊಂದರೆಗಳನ್ನು, ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳನ್ನು, ಅನೇಕ ತೊಂದರೆಗಳನ್ನು ಕೊಡಲು ಸೈತಾನನು ಸಿದ್ಧನಾಗಿ ನಿಂತಿದ್ದಾನೆ. ಆದ್ದರಿಂದ ಅಂಧಕಾರವನ್ನು ಎದುರಿಸುತ್ತೇವೆ. Not only that, if you read 1 John chapter 2 verse 16, ಅದು ಮಾತ್ರವಲ್ಲದೆ 1 ಯೋಹಾನ 2ನೇ ಅಧ್ಯಾಯ 16ನೇ ವಚನವನ್ನು ಓದುವುದಾದರೆ, what are the things are there in the world? ಈ ಲೋಕದಲ್ಲಿರುವ ಸಂಗತಿಗಳೇನು? The lust of the flesh, ಶರೀರದ ಆಶೆ, the lust of the eyes, ಕಣ್ಣಿನ ಆಶೆ, and the pride of life. ಬದುಕು ಬಾಳಿನ ಡಂಬ. Because of this, people, even though Christians, they could not live a righteous life. ಇದರಿಂದಾಗಿ ಜನರು ಕ್ರೈಸ್ತರಾದರೂ ಕೂಡ ನೀತಿಯುಳ್ಳ ಜೀವಿತವನ್ನು ನಡೆಸಲು ಸಾಧ್ಯವಾಗುವುದಿಲ್ಲ. In between the family members, they don't have understanding. ಕುಟುಂಬದ ಸದಸ್ಯರುಗಳ ಮಧ್ಯೆಯೇ ಭಿನ್ನಾಭಿಪ್ರಾಯಗಳು. Husband finding fault with the wife and wife finding fault with the husband. ಗಂಡನು ಹೆಂಡತಿಯಲ್ಲಿ ತಪ್ಪು ಹುಡುಕುವುದು, ಹೆಂಡತಿ ಗಂಡನಲ್ಲಿ ತಪ್ಪು ಹುಡುಕುವುದು, ಇದೇ ನಡೆಯುತ್ತಿರುತ್ತದೆ. So many homes have no peace at all. ಎಷ್ಟು ಮನೆಗಳಲ್ಲಿ ಸಮಾಧಾನವೇ ಇಲ್ಲ. Is there possibility to have the peace of God? ದೇವರ ಸಮಾಧಾನವನ್ನು ಹೊಂದಲು ಸಾಧ್ಯವಿದೆಯೋ? And this verse says
The Lord is the restorer of your soul. ಈ ವಾಕ್ಯ ಹೇಳುತ್ತದೆ, ದೇವರು ನಮ್ಮ ಪ್ರಾಣವನ್ನು ಜೀವಿಸ ಮಾಡುವನು ಎಂದು. See the life of Adam and Eve. ಆದಾಮ ಮತ್ತು ಹವ್ವರ ಜೀವಿತವನ್ನು ನೋಡಿರಿ. They were very happy in the Garden of Eden. ಏದೆನ್ ತೋಟದಲ್ಲಿ ಅವರು ಸಂತೋಷವಾಗಿದ್ದರು. God Almighty provided everything and make them enjoy everything He has made. ಸರ್ವಶಕ್ತನಾದ ದೇವರು ಎಲ್ಲವನ್ನೂ ದಯಪಾಲಿಸಿದ್ದನು, ತನ್ನ ಸೃಷ್ಟಿಯಲ್ಲಿ ಆನಂದಿಸುವಂತೆ ಮಾಡಿದ್ದನು. Yes, they were very happy and they were innocent and ignorant people. ಅವರು ಮುಗ್ಧರು, ಅಜ್ಞಾನಿಗಳು ಆಗಿದ್ದರು ಎಂಬುದಾಗಿ ನಾವು ಕಂಡುಕೊಳ್ಳುತ್ತೇವೆ. But what do we read in 1 Peter chapter 5 verse 8? 1 ಪೇತ್ರ 5ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ಏನು ನೋಡುತ್ತೇವೆ? Like a roaring lion, he brings all darkness into the lives of such people. ಅಂಥ ಜನರನ್ನು ಆಶಿಸುತ್ತಾ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. Devil wants to devour such people. ಅಂಥ ಜನರನ್ನು ಸೈತಾನನು ನುಂಗಲು ಬಯಸುತ್ತಾನೆ. In the same way, Adam and Eve were tempted by the devil. ಇದೇ ರೀತಿಯಲ್ಲಿ ಆದಾಮ ಮತ್ತು ಹವ್ವರು ಸೈತಾನನಿಂದ ಪ್ರಚೋದಿಸಲ್ಪಟ್ಟರು. Because of a small fruit. ಒಂದು ಸಣ್ಣ ಹಣ್ಣಿನಿಂದಾಗಿ. The Lord said, "Don't look to that." ದೇವರು ಹೇಳಿದನು, ಅದನ್ನು ನೋಡಬೇಡಿರಿ, You should not eat. ನೀವು ತಿನ್ನಬಾರದು. And the devil said, "You eat, nothing will happen." ಸೈತಾನನು ಹೇಳಿದನು, ತಿಂದರೆ ಏನೂ ಆಗುವುದಿಲ್ಲ. This is how we are tempted in our day-to-day life. ನಮ್ಮ ದಿನನಿತ್ಯದಲ್ಲಿಯೂ ನಾವು ಹೀಗೆ ಪ್ರಚೋದಿಸಲ್ಪಡುತ್ತೇವೆ. Because of that, we had to face so many difficulties in our own families, in our own personal life. ಇದರಿಂದಾಗಿ ನಮ್ಮ ಕುಟುಂಬದಲ್ಲಿಯೇ ಅನೇಕ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ, ವೈಯಕ್ತಿಕ ಜೀವಿತದಲ್ಲಿಯೂ ಕೂಡ. What they disobeyed God's commandment. ದೇವರ ಆಜ್ಞೆಗೆ ಅವರು ಅವಿಧೇಯರಾದರು. Because of that, they have to be sent out by the Lord Himself. ಇದರಿಂದಾಗಿ ಅವರು ದೇವರಿಂದಲೇ ಹೊರಹಾಕಲ್ಪಟ್ಟರು ಎಂದು ನೋಡುತ್ತೇವೆ. Genesis 3:23 says like that. ಆದಿಕಾಂಡ 3:23ನೇ ವಚನ ಇದನ್ನು ಹೇಳುತ್ತದೆ. Till then they were in the presence of God. ಆವರೆಗೆ ಅವರು ದೇವರ ಪ್ರಸನ್ನತೆಯಲ್ಲಿದ್ದರು. As they disobeyed God, they had to come out of that presence of God. ಅವರು ಅವಿಧೇಯರಾದ್ದರಿಂದ ಆ ಪ್ರಸನ್ನತೆಯಿಂದ ಹೊರನಡೆಯಬೇಕಾಯಿತು. In the same way, in our day-to-day life also, there are two ways. ಇದೇ ರೀತಿಯಲ್ಲಿ ನಮ್ಮ ದಿನನಿತ್ಯದ ಜೀವಿತದಲ್ಲಿಯೂ 2 ಮಾರ್ಗಗಳಿವೆ. Ephesians 2:3 says, ಎಫೆಸ 2:3ನೇ ವಚನವು ಹೇಳುತ್ತದೆ, one is we disobey God in many things and become the children of wrath. ಮೊದಲನೆಯದಾಗಿ ನಾವು ಅನೇಕ ವಿಚಾರಗಳಲ್ಲಿ ದೇವರಿಗೆ ಅವಿಧೇಯರಾದ್ದರಿಂದ ನಾಶನ ಪಾತ್ರರಾಗಿದ್ದೇವೆ. But how to come out of that position? ಆದರೆ ಆ ಸ್ಥಾನದಿಂದ ಹೊರಬರುವುದು ಹೇಗೆ? You may be asking how to come out of those dark ways. ಆ ಕಾರ್ಗತ್ತಲಿನ ಮಾರ್ಗದಿಂದ ಹೊರಬರುವುದು ಹೇಗೆ ಎಂಬುದಾಗಿ ನೀವು ಪ್ರಶ್ನಿಸುತ್ತಿರಬಹುದು. We want to have a close communion with the Lord. ದೇವರೊಂದಿಗೆ ಆತ್ಮೀಯ ಸಂಬಂಧ ನಾವು ಹೊಂದಿರಬೇಕು. How nice it would be if every home accepts Jesus and do whatever He wants them to do. ಒಂದು ವೇಳೆ ಎಲ್ಲಾ ಕುಟುಂಬಗಳು ಯೇಸುವನ್ನು ಅಂಗೀಕರಿಸಿ ಆತನ ಚಿತ್ತದ ಪ್ರಕಾರ ಎಲ್ಲವನ್ನೂ ಮಾಡಿದರೆ ಎಷ್ಟು ಉತ್ತಮವಾಗಿರುವುದು. But these days very few homes are obeying God's command and doing everything according to His will. ಆದರೆ ಈ ದಿನಗಳಲ್ಲಿ ಕೆಲವೇ ಕುಟುಂಬಗಳು ಆತನ ಆಜ್ಞೆಯನ್ನು ಪಾಲಿಸುತ್ತಾ ಆತನ ಚಿತ್ತವನ್ನು ಮಾಡುತ್ತಿವೆ. But today the Lord has come to bring you all to His fold. ಇಂದು ದೇವರು ನಿಮ್ಮೆಲ್ಲರನ್ನು ತನ್ನ ಮಡಿಲಿಗೆ ತರಬೇಕೆಂದು ಬಂದಿದ್ದಾನೆ. He wants to come into your house. ನಿಮ್ಮ ಮನೆಗೆ ಬರಬೇಕೆಂದು ಬಯಸುತ್ತಾನೆ. He wants to dwell in your heart. ನಿಮ್ಮ ಹೃದಯದಲ್ಲಿ ವಾಸಿಸಬೇಕೆಂದು ಬಯಸುತ್ತಾನೆ. Why? ಯಾಕೆ? To make you His children. ನಿಮ್ಮನ್ನು ತನ್ನ ಮಕ್ಕಳನ್ನಾಗಿಸಲು. If you read Romans chapter 9 verse 23, ರೋಮಾಪುರ 9:23ನೇ ವಚನವನ್ನು ಓದುವುದಾದರೆ, there He makes you dwell in light. ನೀವು ಬೆಳಕಿನಲ್ಲಿ ವಾಸಿಸುವಂತೆ ಆತನು ಮಾಡುತ್ತಾನೆ. Instead of living in darkness, the Lord makes you dwell in the light. ನಿಮ್ಮನ್ನು ಅಂಧಕಾರದಲ್ಲಿ ಜೀವಿಸ ಮಾಡುವ ಬದಲು ಬೆಳಕಿನಲ್ಲಿ ಜೀವಿಸುವವರಂತೆ ಮಾಡುತ್ತಾನೆ. He comes to everybody. ಎಲ್ಲರಿಗಾಗಿ ಬಂದಿದ್ದಾನೆ. Touches the hearts of His people.
ತನ್ನ ಜನರ ಹೃದಯವನ್ನು ಮುಟ್ಟುತ್ತಾನೆ, removes darkness from them, ಅಂಧಕಾರವನ್ನು ಅವರಿಂದ ತೆಗೆಯುತ್ತಾನೆ, and give them light, ಬೆಳಕನ್ನು ನೀಡುತ್ತಾನೆ, and make their home a bright home. ಅವರ ಮನೆಯನ್ನು ಬೆಳಗುವ ಮನೆಯನ್ನಾಗಿಸುತ್ತಾನೆ. We read Galatians chapter 2 verse 20. ಗಲಾತಿಯ 2ನೇ ಅಧ್ಯಾಯ 20ನೇ ವಚನವನ್ನು We read ಓದುವುದಾದರೆ about a man called Saul. ಅಲ್ಲಿ ನಾವು ಸೌಲನ ಬಗ್ಗೆ ನೋಡುತ್ತೇವೆ. He was against God, ಅವನು ದೇವರಿಗೆ ವಿರೋಧಿಯಾಗಿದ್ದನು, killing the people who are following God. ದೇವರನ್ನು ಹಿಂಬಾಲಿಸುವವರನ್ನು ಕೊಲ್ಲುತ್ತಿದ್ದನು. Like that he was away from the Lord. ಅವನು ದೇವರಿಂದ ಬಹಳ ದೂರವಾಗಿದ್ದನು. But one day the Lord met him. ಒಂದು ದಿನ ದೇವರು ಅವನನ್ನು ಭೇಟಿಯಾದನು. Saul, how long you are going to make me sad? ಸೌಲನೇ, ಎಲ್ಲಿಯವರೆಗೆ ನೀನು ನನ್ನನ್ನು ದುಃಖಪಡಿಸುವಿ? Immediately he obeyed God. ಕೂಡಲೇ ಅವನು ದೇವರಿಗೆ ವಿಧೇಯನಾದನು. Lord, what shall I do? ನಾನೇನು ಮಾಡಬೇಕು ದೇವರೇ? He cried. ಅತ್ತನು, And the Lord's grace came upon him. ಮತ್ತು ದೇವರ ಕೃಪೆಯು ಅವನ ಮೇಲೆ ಇಳಿಯಿತು. Yes, according to Romans 9:23. ರೋಮಾಪುರ 9:23 ಬರೆಯಲ್ಪಟ್ಟಂತೆ He was a vessel of wrath till then. ಅಲ್ಲಿಯವರೆಗೆ ಸೌಲನು ನಾಶನಾಪಾತ್ರನಾಗಿದ್ದನು. But the Lord touched him. ಆದರೆ ದೇವರು ಮುಟ್ಟಿದನು. Just a touch from the Lord. ದೇವರಿಂದ ಒಂದು ಸ್ಪರ್ಶ And made him the children of grace. ಕೃಪೆಯ ಮಕ್ಕಳಲ್ಲಿ ಒಬ್ಬನಾಗುವಂತೆ ಮಾಡಿತು. This is the basic thing we have to have in our family life. ಇದು ನಮ್ಮ ಕುಟುಂಬ ಜೀವಿತದಲ್ಲಿ ಬೇಕಾದ ಮೂಲಭೂತ ವಿಷಯವಾಗಿದೆ. And he says, now I am a child of God. ಮತ್ತು ಅವನು ಹೇಳುತ್ತಾನೆ, ನಾನು ಈಗ ದೇವರ ಮಗನು ಎಂದು. Hallelujah. ಹಾಲೆಲೂಯಾ. That's my sisters and brothers. ಹೌದು ಸಹೋದರ ಸಹೋದರಿಯರೇ, Today the Lord has brought you to make you his children. ಇಂದು ದೇವರು ನಿಮ್ಮನ್ನು ತನ್ನ ಮಕ್ಕಳಾಗುವಂತೆ ಮಾಡಲು ಇಲ್ಲಿಗೆ ಕರೆತಂದಿದ್ದಾನೆ. You may also be children of wrath, disobeying God's command. ದೇವರ ಆಜ್ಞೆಗಳಿಗೆ ಅವಿಧೇಯರಾಗಿ ನೀವು ಕೂಡ ಈ ದಿನ ನಾಶನಪಾತ್ರರಾಗಿರಬಹುದು. But as the Lord met Saul ಸೌಲನನ್ನು ದೇವರು ಭೇಟಿಯಾದಂತೆ and spoke to him, ಅವನೊಂದಿಗೆ ಮಾತಾಡಿದಂತೆ the Lord is speaking to every one of you today, this evening. ಈ ಸಂಧ್ಯಾ ವೇಳೆಯಲ್ಲಿ ದೇವರು ನಿಮ್ಮೆಲ್ಲರೊಂದಿಗೆ ಮಾತಾಡುತ್ತಿದ್ದಾನೆ. The hard-hearted Saul was made to Paul. ಕಠಿಣ ಹೃದಯಿಯಾದ ಸೌಲನು ಪೌಲನಾಗಿ ಮಾಡಲ್ಪಟ್ಟನು. Without your knowledge, the Lord is touching the heart of every one of you. ನಿಮಗೆ ತಿಳಿಯದ ರೀತಿಯಲ್ಲಿ ದೇವರು ನಿಮ್ಮೆಲ್ಲರ ಹೃದಯವನ್ನು ಮುಟ್ಟಲಿದ್ದಾನೆ. He is removing all the unrighteousness, ಎಲ್ಲ ಅನೀತಿವಂತಿಕೆಯನ್ನು ತೆಗೆಯಲಿದ್ದಾನೆ, unholy life. ಅಶುದ್ಧ ಜೀವಿತವನ್ನು. And now he is giving you his grace. ಮತ್ತು ಈಗ ನಿಮಗೆ ಕೃಪೆಯನ್ನು ದಯಪಾಲಿಸಲಿದ್ದಾನೆ. Romans chapter 5 verse 20 says so. ರೋಮಾಪುರ 5:20 ವಚನ ಹೀಗೆ ಹೇಳುತ್ತದೆ, The grace of God is here coming upon every one of you. ಇಲ್ಲಿ ಇರುವ ಪ್ರತಿಯೊಬ್ಬರ ಮೇಲೆ ದೇವರ ಕೃಪೆಯು ಬರಲಿದೆ. Hallelujah. ಹಾಲೆಲೂಯಾ. Paul said, ಪೌಲನು ಹೇಳುತ್ತಾನೆ, I have been crucified with Christ. ನಾನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಲ್ಪಟ್ಟಿದ್ದೇನೆ. That's what you have to do. ನೀವು ಇದನ್ನೇ ಮಾಡಬೇಕು. The Lord gave his life on the cross just for you. ನಿಮಗಾಗಿಯೇ ದೇವರು ತನ್ನ ಪ್ರಾಣವನ್ನು ಶಿಲುಬೆಯಲ್ಲಿ ಕೊಟ್ಟನು. He suffered there. ಅಲ್ಲಿ ನೋವನ್ನು ಅನುಭವಿಸಿದನು. They beat him severely. ಆತನನ್ನು ಬಹಳವಾಗಿ ಹೊಡೆದರು. Bore everything with a smile and patiently. ತಾಳ್ಮೆಯಿಂದ ನಗುವಿನೊಂದಿಗೆ ಎಲ್ಲವನ್ನೂ ಆತನು ಸಹಿಸಿಕೊಂಡನು. Remembering you, every one of you, my brother, my sister. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನೂ ನೆನೆಸಿಕೊಳ್ಳುತ್ತಾ ಸಹಿಸಿದನು. That's why he was worried about Saul. ಇದೇ ರೀತಿ ಸೌಲನ ಬಗ್ಗೆಯೂ ಚಿಂತಿಸಿದನು. When he met him, ಸೌಲನನ್ನು ಭೇಟಿಯಾದಾಗ he gave him the grace to become Paul. ಅವನು ಪೌಲನಾಗಿ ಮಾರ್ಪಾಟಾಗಲು ಅವನಿಗೆ ತನ್ನ ಕೃಪೆಯನ್ನು ನೀಡಿದನು. What a great blessing it is. ಎಂಥ ದೊಡ್ಡ ಆಶೀರ್ವಾದವಿದು. You may not be thinking about that in your heart. ನಿಮ್ಮ ಹೃದಯದಲ್ಲಿ ಇದರ ಬಗ್ಗೆ ಯೋಚಿಸುತ್ತಿರಲಿಕ್ಕಿಲ್ಲ. But as he met Saul, he has come this evening to meet every one of you. ಅಲ್ಲಿ ದೇವರು ಸೌಲನನ್ನು ಹೇಗೆ ಭೇಟಿಯಾದನೋ ಅದೇ ರೀತಿಯಾಗಿ ಈ ದಿನ ನಿಮ್ಮೆಲ್ಲರನ್ನೂ ಭೇಟಿಯಾಗಲು ದೇವರು ಇಲ್ಲಿ Within ಬಂದಿದ್ದಾನೆ. your heart, tell the Lord, ನಿಮ್ಮ ಹೃದಯದೊಳಗೆ ದೇವರಲ್ಲಿ ಹೇಳಿರಿ, Lord, ದೇವರೇ, make me your child right now.
ಈಗಲೇ ನನ್ನನ್ನು ನಿನ್ನ ಮಗನನ್ನಾಗಿ ಮಗಳನ್ನಾಗಿ ಸ್ವೀಕರಿಸು ಎಂದು. All my unrighteousness, unholy living should be changed, Father. ನಾನು ಜೀವಿಸುವ ಅನೀತಿಯುಳ್ಳ ಅಶುದ್ಧತ್ವದ ಜೀವಿತವು ಬದಲಾಗಲಿ ದೇವರೇ ಎಂದು. People say, some sisters will come and say, I am saved, I am doing God's work. ಕೆಲವು ಸಹೋದರಿಯರು ಬಂದು ಹೇಳುತ್ತಾರೆ, ನಾನು ರಕ್ಷಣೆ ಹೊಂದಿದ್ದೇನೆ, ದೇವರ ಸೇವೆ ಮಾಡುತ್ತಿದ್ದೇನೆ. But my husband is not saved. ಆದರೆ ನನ್ನ ಗಂಡನು ರಕ್ಷಣೆ ಹೊಂದಿಲ್ಲ. Today the Lord is touching every such people. ಅಂತ ಜನರನ್ನು ದೇವರು ಈ ದಿನ ಮುಟ್ಟುತ್ತಿದ್ದಾನೆ. And Paul writes, ಮತ್ತು ಪೌಲನು ಹೀಗೆ ಬರೆಯುತ್ತಾನೆ, it is no longer I who live, ಇನ್ನು ಜೀವಿಸುವವನು ನಾನಲ್ಲ, but Christ lives in me. ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. Yes, the Lord is coming, entering into your heart right now. ಈಗಲೇ ನಿಮ್ಮ ಹೃದಯಕ್ಕೆ ದೇವರು ಪ್ರವೇಶಿಸಲಿದ್ದಾನೆ. All the unrighteousness is gone forever. ಎಲ್ಲ ಅನೀತಿಯು ಸಂಪೂರ್ಣವಾಗಿ ಹೊರಟು ಹೋಗಲಿದೆ. The Lord is removing everything from your life. ಎಲ್ಲವನ್ನೂ ನಿಮ್ಮ ಜೀವಿತದಿಂದ ದೇವರು ತೆಗೆಯುತ್ತಿದ್ದಾನೆ. If you are addicted to alcohol, ಮದ್ಯವ್ಯಸನಿಗಳು ನೀವಾಗಿರುವುದಾದರೆ, or any lustful thing, ಯಾವುದೇ ಕಾಮಾಭಿಲಾಷೆಗಳು ಇರುವುದಾದರೆ, the power of God is coming upon you. ದೇವರ ಬಲವು ನಿಮ್ಮ ಮೇಲೆ ಬರುತ್ತಿದೆ. The power of God is coming upon every one of you. ಪ್ರತಿಯೊಬ್ಬರ ಮೇಲೆ ದೇವರ ಬಲವು ಇಳಿಯುತ್ತಿದೆ. He is removing unwanted things in your life. ಬೇಡವಾದ ಸಂಗತಿಗಳನ್ನು ನಿಮ್ಮಿಂದ ದೇವರು ತೆಗೆಯುತ್ತಿದ್ದಾನೆ. If you believe, think that you are changed by the power of God. ನೀವು ನಂಬಿದರೆ ನೀವು ದೇವರ ಬಲದಿಂದ ಸಂಪೂರ್ಣವಾಗಿ ಬದಲಾಗಿದ್ದೀರಿ. That's why Paul said when he was changed, ಇದಕ್ಕಾಗಿಯೇ ಸೌಲನು ಬದಲಾದಾಗ ಹೇಳುತ್ತಾನೆ, it is no longer I who live, ಇನ್ನು ಜೀವಿಸುವವನು ನಾನಲ್ಲ, but Christ lives in me. ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. He touches our hearts. ಆತನು ನಮ್ಮ ಹೃದಯವನ್ನು ಮುಟ್ಟುತ್ತಾನೆ. Hard hearts, ಕಠಿಣವಾದ ಹೃದಯ, unrighteous hearts, ಅನೀತಿಯುಳ್ಳ ಹೃದಯ, and He makes us dwell with Him. ಮತ್ತು ಆತನೊಂದಿಗೆ ನಾವು ಜೀವಿಸುವಂತೆ ಮಾಡುತ್ತಾನೆ. He comes and dwells in us, in our heart. ನಮ್ಮ ಹೃದಯದಲ್ಲಿ ಬಂದು ಆತನು ವಾಸಿಸುತ್ತಾನೆ. This is called salvation. ಇದುವೇ ನಿಮ್ಮ ರಕ್ಷಣೆಯು. I know that God is touching every one of you this evening time. ಈ ಸಂಧ್ಯಾ ವೇಳೆಯಲ್ಲಿ ನಿಮ್ಮೆಲ್ಲರನ್ನೂ ದೇವರು ಮುಟ್ಟುತ್ತಿದ್ದಾನೆ ಎಂದು ತಿಳಿದಿದ್ದೇನೆ. Hallelujah. ಹಾಲೆಲೂಯಾ. He says, I live by faith in the Son of God, ನಾನು ಯೇಸು ಕ್ರಿಸ್ತನ ಮೇಲೆ ಇಟ್ಟಿರುವ ನಂಬಿಕೆಯಿಂದ ಬದುಕುತ್ತೇನೆ, who loved me and gave himself for me. ನನ್ನನ್ನು ಪ್ರೀತಿಸಿ ನನಗಾಗಿ ಕ್ರೂಜೆಯಲ್ಲಿ ಪ್ರಾಣವನ್ನು ಕೊಟ್ಟಾತನಿಗೆ. This is the restoration of our soul. ಇದು ನಮ್ಮ ಆತ್ಮದ ಪ್ರಾಣದ ಪುನಃಸ್ಥಾಪನೆಯಾಗಿದೆ. So my brothers, my sisters, ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ, to have a happy home, ಸಂತೋಷವುಳ್ಳ ಮನೆ ನಿಮ್ಮ ಮನೆಯಾಗಬೇಕಾದರೆ, Christ-filled home, ಕ್ರಿಸ್ತನಿಂದ ತುಂಬಿದ ಮನೆಯು ನಿಮ್ಮದಾಗಬೇಕಾದರೆ, every one of you who is here should give your heart to the Lord. ಇಲ್ಲಿರುವಂತಹ ಪ್ರತಿಯೊಬ್ಬರೂ ಕೂಡ ನಿಮ್ಮ ಹೃದಯವನ್ನು ದೇವರಿಗೆ ಕೊಡಬೇಕು. As Saul accepted Jesus as his savior, you also accept him wherever you are sitting. ಸೌಲನು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದಂತೆ ನೀವು ಎಲ್ಲೇ ಕುಳಿತಿದ್ದರೂ ಕೂಡ ಆತನನ್ನು ಅಂಗೀಕರಿಸಿರಿ. Tell him, I don't want any darkness in my life anymore. ದೇವರೇ, ನನ್ನ ಜೀವಿತದಲ್ಲಿ ಇನ್ನೂ ಅಂಧಕಾರ ಬೇಡ ಎಂಬುದಾಗಿ ನೀವು ಹೇಳಿರಿ. What a loving God we have. ಎಷ್ಟು ಪ್ರೀತಿಸುವಂತಹ ದೇವರು ನಮಗಿದ್ದಾನೆ ನೋಡಿರಿ. When he comes into your heart, ಆತನು ನಿಮ್ಮ ಹೃದಯಕ್ಕೆ ಬಂದಾಗ you will be a blessed person. ನೀವು ಆಶೀರ್ವಾದ ಹೊಂದಿದ ವ್ಯಕ್ತಿಯಾಗುವಿರಿ. Hallelujah. ಹಾಲೆಲೂಯಾ. All his blessings will come into your home. ಎಲ್ಲಾ ಆಶೀರ್ವಾದವು ನಿಮ್ಮ ಮನೆಗೆ ಬರುವುದು.